ಅಯ್ಯ ಇನ್ನೂ ದನ ಬಿಟ್ಟಿಲ್ವಾ? ಓ ಬುಳವ ಬಾ ಲೇ ನೋಡಿಲಿ ಬುಳವ ಬಂದದೆ ಕೊಡಿ ಇಟ್ಟ. ಇಲ್ಲ ಉಂಡು ಬಂದೆ ಕಣಯ್ಯ. ಅಮ್ಮ ಏನು ಮಾಡ್ತಿದ್ದದು? ಓ ಒಳಗೂ ಅದೇನೋ ಮಾಡ್ತಾವಳೆ ಕಣವ. ಇವತ್ತೇನೋ ವಾರ ಅಂದ್ಕೊಂಡು ಇಟ್ಟೊತ್ತಾಯ್ತು ಇಟ್ಕೊಡೋದು. ಈಗ ಇಟ್ಟು ಉಣ್ಬಿಟ್ಟು ದನ ಹಟ್ಕೊಂಡು ಹೋಗ್ಬೇಕು. ಅಯ್ಯೋ ವಾರವಪ್ಪ ದಿವಸ ಹಂಗೆ ಅಲ್ವಯ್ಯ. ಊಟ ಮಾಡು ಉಣ್ಣು ಒಂಚೂರ ಉಣ್ಲ. ಲೇ ಬಂದದ್ ನೋಡ್ಲೆ ಮಗಂಗೆ ಇಕ್ಕೊಡ್ಲೆ ಒಂಚೂರು ಇಟ್ಟ. ಮಗ ಬಾ ಒಂಚೂರು ಇಟ್ಟು ಬಾ. ಅಯ್ಯೋ ಬ್ಯಾಡಿ ಕತ್ ಕುಡಿ ಅದ್ಯಾಕವ ಅದಕ್ಕಂದಿ ನಾಚ್ಕಂದಿಯ ಇಟ್ಟು ಉಣಕ್ ನಮ್ಮ ಮನೇಲಿ. ಬಾಯ್ ಎದ್ ಬಾ ಉಣ್ಬಾ ಒಂಚೂರ. ಅಯ್ಯೋ ಬೇಡ ಬಿಡಮ್ಮ, ಅಲ್ಲೂ ಆಮ್ಲಿ ಕಾಯಿಸಿ ಮಡಗಿವ್ನಿ ಕತೆ. ಬಾ ಆಮ್ಲಿನ ಹೊರ್ತುನ್ ಬತ್ತ ತಾಯಿ. ಬಾ ಒಂಚೂರು ಇಕ್ಕೊಟ್ಟದು ಇಟ್ಟು ಉಣ್ಣು. ಅಯ್ಯೋ ಪಾಪ ನಿಮ್ಗೆ ಅಂತ ಮಾಡ್ಕೊಂಡಿದ್ರೇನೋ. ಅವ್ವ ಊಟ ಮಾಡ್ಲಾ ನೀನು? ಊಟ ಮಾಡು. ಅಲ್ಲ ನಮಗೆ ಅಂತ ಮಾಡ್ಕೊಬಿಟ್ಟಿರ್ತಾನೆ ಏನು ಅದಕ್ಕವ್ವ. ಯಾಕೆ ನಿನಗೂ ಒಂದಿಷ್ಟು ಕಾತ್ರ ಇಟ್ಟುಬಿಟ್ರೆ ನಮ್ಗೆ ಬಸ್ತಾನೆ ಬತ್ತಿತ್ಲಾ. ಊಟ ಮಾಡ್ಲಾ? ಊಟ ಮಾಡು. ಹೆಂಗಿದನವ ಗಂಡ? ಅಯ್ಯೋ ಏನು ಹುಷಾರ ಇಲ್ಲ ಕಣಮ್ಮ. ಏನಂದ್ರು ನಾನು ದೇವ್ರಿಗೆ ಹೋಗಿದ್ದಲ್ಲ ಸಾಯಂಕಾಲ ನಂಗೆ ಆಗದೆ ಅಂತಾರೆ. ಏನು ಕಾಣೆ ಕಣಮ್ಮ. ಒಳ್ಳೆ ಇಕ್ಕೊಡು ಮೊದಲು ಊಟವಾ ಇಕ್ಕೊಡಲೆ. ಊಟ ಮಾಡು. ನಿಮ್ಮ ಅವ್ವ ನಿಮ್ಮ ಅಪ್ಪ ಕರ್ಕೊಂಡು ಹೋಗಿದ್ದ ದೇವಸ್ಥಾನಕ್ಕೆ. ಹೋಗಿದೆ ದೇವಸ್ಥಾನಕ್ಕೆ. ದೇವರು ಸಾಯಂಕಾಲ ನಂಗೆ ಆಗದೆ ಹಿಡ್ದಂಗೆ ಒಂದು 9 ವಾರ ಬರಬೇಕು ಅಂತ ಅಂದದೆ ಕಣಮ್ಮ. ಅಯ್ಯೋ ಏನು ಮಾಡಿಯೇ ನಿಜವಾಗ್ಲೂ ಹೊಟ್ಟೆ ಹೊಡೆದು ಬೆಂಕಿ ಆಯ್ತದೆ. ಆ ಚಂದ ಗುಣ್ಕಲ್ನಾಗಿದ್ದ ಅಚ್ಚುಕಟ್ಟಾಗಿ ನಿನಗೂ ತಂದಾಗ್ತಿದ್ದ. ಹೊಟ್ಟೆ ಉರಿತದೆ ಕಣ್ಮಗ. ಊಟ ಮಾಡು. ಅಯ್ಯೋ ಒಳ್ಳೇದಾಯ್ತದೆ. ಯತ್ನೆ ಮಾಡಬೇಡ. ಊಟ ಮಾಡು. ಅವಕ್ಕೆಲ್ಲ ಯತ್ನೆ ಮಾಡ್ಕೊಂಡು ಕುತ್ಕೊಂಡ್ರೆ ಹಾಕಿಲ್ಲ. ಊಟ ಮಾಡು. ಭಗವಂತ ಬಡವ್ರನ್ನೇ ಭಾಳ ಪರೀಕ್ಷೆ ಮಾಡೋ ಜಾಸ್ತಿ ಕತೆ. ಊಟ ಮಾಡು. ತಲೆಗೆಡ್ಸ್ಕೊಬೇಡ. ಅಯ್ಯೋ ತಲೆಗೆಡ್ಸ್ಕೊಬೇಡ ಅಂದ್ರೆ ಮದುವೆಗೆ ಒಂದು ದೋಸನೂ ಆಗಿದೆ ಇನ್ನೂ. ಆಲೆ ಹಿಂಗೆ ಹುಷಾರ್ ತಪ್ಪಿಗೆ ಮನೆ ಕಣ್ಣಲ್ಲ. ಏನು ಮಾಡಾಳು ಪಾಪ ಅವಳ್ತಾನೆ. ಹಿಡ್ದಂಗೆ ಒಂದು 9 ವಾರ ಬನ್ನಿ ಅಂದಿದ್ದಾರವ. ಹಂಗಂದವ್ರೆ ಹುಷಾರ ಆಯ್ತದೆ. ಒಂದು 9 ವಾರ ಹಿಡ್ದಂಗೆ ಬರಬೇಕು ಅಂದರು. ಊಟ ಮಾಡೋಣ. ಆಮ್ಲಿ ಕಾಯಿಸ್ಕೊಟ್ಟೆ ಒಂಚೂರು ಕುಡಿದ್ರು. ಊಟ ಮಾಡು. ಒಂದಿಷ್ಟು ಕಾತ್ರ ಇರ್ತಾರನ ಅವ್ನಿಗೂ ತಗೊಂಡೋಗುವೆ. ಬೇಡ ಕಣಮ್ಮ ಎನ್ನ ಆಚಿಕೆಯ. ಅಯ್ಯೋ ನಿಜವಾಗ್ಲೂ ನನ್ನ ತಂದೆ ತಾಯಿಗಿಂತ ಹೆಚ್ಚಾಗಿದ್ದೀರಿ ನೀವು. ನಿಜವಾಗ್ಲೂ ನನಗೆ ಅತ್ತೆ ಮಾವಿಲ್ಲ, ಹಿಂದೆ ಮುಂದೆ ಯಾರೂ ಇಲ್ಲವಲ್ಲಪ್ಪ. ಇವು ಹುಷಾರು ತಪ್ಪು ತಗೊಂತ ಮಟ್ಟರು. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ನಿಜವಾಗ್ಲೂ ನಿಮ್ಮಿಂದ ಏನೋ ಒಂಥರ ನನಗೆ ಧೈರ್ಯ. ನಮ್ಮ ಅಪ್ಪ ನೋಡ್ದಂಗೆ ಆಯ್ತದ ನನಗೆ. ಹೊಟ್ಟೆಲಿ ಊಟ ಮಾತ್ರ ಮಕ್ಳ ಬೇಕವ್ವ. ಹಂಗೆ ಅನ್ಕೋಬೇಡ. ಊಟ ಮಾಡು ನೀನು. ಏನು ಹಾಕಿಲ್ಲ ಲೇ. ಮುಂದಿನ ವಾರ ಹೋದ್ರೆ ನೀನು ಓಟ್ ಬಾಲೆ ದೇವ್ರ ಕೇಳು. ಹಿಂಗೆ ಕೊಡ್ತಿದ್ದೀಲವ ಕಷ್ಟವಾ? ಯಾಕೆ ಹಿಂಗೆ ಕಷ್ಟ ಕೊಡ್ತಿದ್ದೀಯ ಬಡವ್ರಿಗೆ ಅಂದ್ಬಿಟ್ಟು ತಾಯಿನ ನೋವುನ ಕೇಳುವ ಸಿ ಚುಕಾಯಿಸಯ್ಯ. ಕೇಳಬೇಕಾಗಿತ್ತು ಕಣವ. ನಾವೇನು ಮಾಡಿದೆವು, ಯಾಕೆ ಹಿಂಗೆ ನಮ್ಗೆ ಈ ಥರದಲ್ಲಿ ಶಿಕ್ಷೆ ಕೊಡ್ತಿದ್ದಿ ತಾಯಿ ಅಂತ ಕೇಳಬೇಕಾಗಿತ್ತು ನೀನು. ಅಯ್ಯೋ ಕೇಳ್ದೆ ಕಣಯ್ಯ. ಯಾವುದೋ ಗೊತ್ತಿಲ್ಲದ ಎಂಡಯ್ಯವಂತೆ ಎಂಡಯ್ಯ ಇಟ್ಕೊಂಡಂಗೆ ಆಡ್ತಿರೋದಂತೆ. ಇವರು ಬ್ಯಾಟ್ಗೆ ಹೋಯ್ತಾರಲ್ಲ ಮಲ್ದ ಬೆಟ್ಗೆ, ಅಲ್ಲೇನೋ ಹಂಗಾಗಿರೋದಂತೆ ಎಂಡಯ್ಯ ಅಂತ ಅಂದವ್ರು ಅಷ್ಟೇ. ಮೈ ಮೇಲೆ ಇನ್ನೂ ಬರ್ತದೆ. ಏನು ಬಾಯ್ಬಿಟ್ಟು ಹೇಳಕ್ಕಿಲ್ಲ ಕಣಯ್ಯ. ಅದೇ ಬೇರೆ ಹಿಂಸೆ ಆಗದೆ. ಹೊತ್ಕೊಂಡು ಕುತ್ಕೊಳ್ಳೋದು ಅಷ್ಟೇ, ಬಾಯ್ಬಿಟ್ಟು ಹೇಳಕ್ಕಿಲ್ಲ. ಆಲೇ 3-4 ತಿಂಗಳು ಆಯ್ತಂತೆ ಅನುಸರಿಸ್ಕೊಂಡು. ಅದು ಯಾವ ಆಳ ದೈವೋ ಅದು ಬೊಡೆದೊಂದಯ್ಯ. ಅಯ್ಯೋ ಓಡದ ತಾಯಿ ನನ್ನವ್ವ ಇಲ್ವಾ? ಒಳ್ಳೇದಾಯ್ತದೆ ಸುಮ್ಕಿರವ. ಅಯ್ಯೋ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣಯ್ಯ. ಕೈ ಕಾಲೇ ಓಡ್ತಿಲ್ಲ ನನಗೆ. ನಿಜವಾಗ್ಲೂ ಏನಾದ್ರು ಇವ್ರಿಗೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾನಂತೂ ಬದುಕಕ್ಕಿಲ್ಲ ಕಣಯ್ಯ. ಅವ್ವ ಏನೂ ಹಾಕಿಲ್ಲ. ಭಗವಂತನ ಮೇಲೆ ಭಾರ ಹಾಕು. ಭಗವಂತ ಎಲ್ಲದ್ರಲ್ಲೂ ಮೋಸ ಬಿಡಕ್ಕಿಲ್ಲಕಲ್ಲ. ಎಲ್ಲದ್ರಲ್ಲೂ ಮೋಸ ಮಾಡೋಣ ಹೇಳ್ತೀಯಲ್ಲ ನೀನು. ಏನೂ ಹಾಕಿಲ್ಲ. ದೇವರು ಒಳ್ಳೇದು ಮಾಡ್ತಾನೆ. ತಲೆಗೆಡ್ಸ್ಕೊಬೇಡ. ಸುಮ್ಕಿರು. ನೀನು ಸರಿ ಕಣವ. ಹಂಗೆ ಯತ್ನೆ ಮಾಡ್ಕೊಂಡು ಹೊಂಟೋದ್ರೆ ಅಲ್ಲಿ ಸರಿ ಬಂದದ್ಲ. ಧೈರ್ಯ ತಂದ್ಕೋಬೇಕು. ಅದು ಯಾವ ದಯ್ಯ ಮೈಮೇಗೆ ಬರ್ತದಲ್ಲ ಆ ಕಾರಿ ಅದೇನು ಅಂತ ನಾನು ಪ್ರಶ್ನೆ ಮಾಡಿ ಕೇಳೋಕ್ಕಾಯ್ತದೆ. ಹೊಸಿ ದಬಾಯಿಸಿ ಕೇಳಲೇ ನೀನು ಮಗ ಇವಳೆ. ಮೈಮೇಗೆ ಬಂದ ಕಾರಿ ಯಾವಾಗ ಬರ್ತದೋ ಬಂದ ಕಾರಿ. ಸರಿಯಾ? ಸರಿ ಕಣವ ಆಯಿತು. ಹಸಿಟ್ಬೇಕಾರೆ ಇಸ್ಕವ. ಅಲ್ಲ ಕಣಮ್ಮ ಸುಮ್ಮನಿರಮ್ಮ. ಪಾಪ ನಿಮ್ಗೇನು ಬೇಕಾದಂಗಿದ್ದದ. ನೀವು ಕೂಲಿ ಕೆಲಸ ಮಾಡಬೇಕು, ಅಲ್ಲಿ ತರಬೇಕು, ಅಲ್ಲಿ ಉಣ್ಬೇಕು ಅಂಥದ್ರಲ್ಲಿ ನಿಮಗೆ ಬೇರೆ ತೊಂದರೆ ಕೊಡೋಣ ನಾನು. ಅಯ್ಯೋ ಇರೋದು ಹಂಚ್ಕೊಂಡು ಉಣ್ಣೋದಕ್ಕಂತಯ್ಯಮ್ಮ. ಇರೋದು ಹಂಚ್ಕೊಂಡು ಉಣ್ಣೋದು ಅದಕ್ಕೇನಂತೆ. ಸರಿ ಬಿಡು. ಏನು ಒಬ್ಬರೇ ಉಣ್ಬಿಟ್ಟು ಒಬ್ಬರೇ ದಪ್ಪ ಬಿಡ್ಬೇಕಾ? ಸರಿ ಊಟ ಮಾಡು ನೀನು. ಹಂಗೆಲ್ಲ ಇದು ಮಾಡ್ಕೋಬೇಡ. ಅವತ್ತಿಂದನೂ ಕೆಲ್ಸಕ್ಕೆ ಹೋಗಿದ್ನಲ್ಲ ರಾಗಿನೇ ಅಳಿಸ್ಕೊಬಿಟ್ಟೆ. ಅದೇ ಕಾಸು ಗೀಸು ಬೇಡ ನಮಗೆ, ರಾಗಿನೇ ಕೊಡಿ ಅಂದ್ಬಿಟ್ಟು ರಾಗಿ ಇಸ್ಕೊಂಡು ಮಡಿಕೊಂಡಿನಿ. ಒಂದು 20 ಸೇರು ಅಳಿಸ್ಕೊಂಡೆ. ಎಲ್ಲನೂ ಬೀಸ್ತೆ ಕುತ್ಕೊಂಡು ನೆನೆ ದಿವಸ ಬೇಕಾದ್ರೆ 3 ಸೇರು ಇಸ್ಕೊಬ ಸೀಟ. 2 ಸೇರು ಕೊಡಿ ಸಾಕು. ನಾಳೆಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅಮ್ಮ ನಿಮ್ಮವ್ವ ಹೊಲಗಿಲ್ಲ ಇಲ್ವಾ? 2 ಎಕರೆ ಅವೇಕನವ? 2 ಎಕರೆ ಇಲ್ವಾ? ಅಯ್ಯಂಗೆ ಹೋಗೋಬರ ಜೀವಾಗ ಹೋಗಿತ್ತು ಹುಷಾರು ತಪ್ಪಿ. ಆಗ ನಮ್ಮೂರು ಪಟೇಲಪ್ಪಂತಕ್ಕೆ 2 ಎಕರೆನೂ ಅಡಮಾನ ಇಟ್ಬಿಟ್ಟು 20 ರೂಪಾಯಿ ದುಡ್ಡು ಇಸ್ಕೊಂಡಿದ್ದು. ಏನು ಮಾಡಿ ಅದನ್ನೇ ಏನು ಮಾಡಿದ್ರು ನಮ್ಗೆ ತೀರ್ಸೋಕೆ ಆಯ್ತಿಲ್ಲ ಕಣವ. ಅದನ್ನ ಹಂಗಾರು ಮಾಡಿ ತೀರಿಸ್ಬಿಟ್ಟು ಆ ಹೊಲಗಳು ಬಿಡ್ಸ್ಕೊಬಿಡ್ಬೇಕು. ಅದು ತರೋದು ಹೊಟ್ಟೆಗೂ ಸಾಲಕ್ಕಿಲ್ಲ. ಏನು ಮಾಡಿ ನಿಮ್ಮಯ್ಯ ಒಂಚೂರು ಸತ್ಯಾಗಿದ್ದಿದ್ರೆ ಅವರು ಕೆಲ್ಸಕ್ಕೆ ಹೋಗೋರು. ಅವ್ರು ಈಗ ಸುಧಾರಿಸ್ಕೊತಾವ್ರೆ. ಅಯ್ಯೋ ಇಲ್ಲ ಕತೆ ಹಿಂಗೆ ಕೂತ್ಕೊಂಡ್ರೆ ಆದದವ. ನಾಳೆಕಿಂತ ನಾನು ಹೋಯ್ತೀನಿ. ಜವರಣ ಒಯ್ಕಿಲ್ವಾ ಬೋಳಕ? ಅಯ್ಯೋ ಅವನು ಏನಂತಾನೆ ಅಂದರೆ ನಮ್ಮ ಹೊಲವ ಬೇರೆಯವ್ರು ಕೊಟ್ಬಿಟ್ಟು ಈಗ ನಾವು ಕಂಡರ ಮನೆ ಕೂಲಿಗೆ ಹೋದರೆ ಜನ ಆಡ್ಕೊಳಕ್ಕಿಲ್ವಾ? ಬೇಡ ಕಣವ. ಹೆಂಗಾರು ಮಾಡಿ ನಾನು ದೂರ ಹೋಗ್ತೀನಿ. ಎತ್ತಗಾರು ಹೋಗಿ ಕೆಲಸಕ್ಕೆ ಸೇರ್ಕೊಂಡು ನಾನು ದುಡ್ಡು ಸಂಪಾದನೆ ಮಾಡ್ಕೊಬಂದು ನಾನು ಕೊಟ್ಬಿಡ್ತೀನಿ.
ಕೊಟ್ಬಿಟ್ಟು ಹೊಲ ಬುಡ್ಸ್ಕೊಂಡು ಆರಂಭ ಮಾಡ್ಕೊಳಕ್ಕಾಯ್ತದೆ ಅಂತ ಅಂತವ್ನೇವ ನಾವು ಇರೋನೊಬ್ಬನ ಎಲ್ಲೋ ಗೊತ್ತಿಲ್ಲದವ್ರು ಕಳಿಸ್ಬೇಕಲ್ಲ ಅನ್ಕೊಂಡು ಆಗೋಗುವ ಈಗ ಹೋಗುವೆ ಅನ್ಕೊಂಡು ಕಾಲ ತೊಳಿತವ್ನಿ ಕಣವ ಮಾರ್ಲಮ್ಮಿ ಹಬ್ಬ ಆದ್ಮೇಲೆ ಹೊಂಟೋಯ್ತೀನಿ ಅಂತ ಕುಂತವ್ನೆ ಅಯ್ಯೋ ಇನ್ನೇನು ಮಾಡಿರಮ್ಮ ಇನ್ನೇನು ಮಾಡಿರಿ ಹೋಲಿ ಸುಮ್ಕಿರಿ ಹೊಲ ಬುಡ್ಸ್ಕೊಳ್ಳಿವ್ರಂತೆ ಲೇ ಹೊಸ ಬಿಟ್ಕೊ ಹೋಯ್ತೀನಿ ಉಂಕನ್ ಹೋಗಿ ನಾನು ಕೆಲ್ಸಕ್ಕೆ ಹೋಗ್ಬೇಕು ಹೋಯ್ತೀನಿ ಇಷ್ಟೊತ್ತು ಮೇಲೆ ಓದಿಯಮ್ಮ ಕೆಲ್ಸಕ್ಕೆ ಅವ ಸಂಜೆ ಮೇಲೆ ಬನ್ನಿ ಅರ್ಧ ಒಪ್ಪತ್ಕೆ ಅಂತ ಅಂದವ್ರೆ ಹೋಗ್ಬಿಟ್ಟು ಬರ್ತೀನಿ ಇನ್ನೇನು ಮಾಡೋಣವ ಬಾ ಫು, ಫು, ಹೇಳು ಹೇಳು ಹೇಳ್ಬೇಕೆ ಸಂಡೆ ಮೇಲೆ ಬರ್ತೀನಿ ವಸಿ ತಗೊಂಡು ಈ ಕೊಡೋಣ ನನಗೂ ಸೇರಿಸಿ ಅಂಬ್ಲಿ ಕಾಯಿಸಿದ್ನ ಈಗ ಇಲ್ಲೇ ಊಟ ಉಣ್ಣಲ್ಲ ಮಧ್ಯಾಹ್ನಕ್ಕೆ ಅವ್ರು ಅಂಬ್ಲಿನೇ ಕುಡ್ಕೊತಾರಮ್ಮ ಬೇಕಾದ್ರೆ ಸಂಡೆ ಮೇಲೆ ಕೊಡಿ ನಾನು ಕರ್ಕೊಂಡು ಹೋಗಮ್ಮ ನಾನು ಬರ್ತೀನಿ ಕೆಲಸಕ್ಕೆ ಆಯ್ತು ಬವ್ವ ಅಯ್ಯೋ ಕೆಲಸ ಏನೋ ಇರ್ತದೆ ಕಂದ್ ಬಾ ನನ್ನ ಜೊತೆ ಬಾ ಏನಿಲ್ಲ ಮನ ಮಟ್ಟರ್ಗೆ ನೀನೇ ಹೇಳಮ್ಮ ಬೈತಾರೆ ಕಣಮ್ಮ ಅವರು ಎಂತ ಕೆಲ್ಸಕ್ಕೆ ಹೋದಿ ಅಂತ ಈಗ ಅವ್ರು ಹೆಂಗೋ ಕೆಲಸ ಮಾಡ್ಬೇಕಾದ್ರೆ ನಂಗೆ ಏನೋ ತೊಂದರೆ ಐತಿತ್ತಿಲ್ಲ ಎಲ್ಲ ತಂದು ಕೊಡೋರು ಹೆಂಗೋ ಮನೆ ಭಂಗ ಆಗೋದು ಈಗ ಈಗ ಅವರು ಮೂಲೆಯಲ್ಲಿ ಕುಂತವ್ರಮ್ಮ ಅವ್ರು ಹುಷಾರಾಗ ಗಂಟ ನಾನು ಕೆಲಸ ಮಾಡಲಿಲ್ಲ ಅಂದರೆ ಮನೆ ಭಂಗ ನಡೆಯಕ್ಕಿಲ್ಲ ನಮ್ಮ ಮಟ್ಟರ್ಗೆ ನಮ್ಮ ಸರಿ ಬಿಡವ ಆಯಿತು ನಾನು ಬರ್ತೀನಿ ಸಂಡೆ ಮೇಲೆ ಹೇಳ್ತೀನಿ ನೋಡು ಹೀರೆಕಾಯಿ ಊಟವೆ ಬೇಕಾರೆ ಕುಯ್ಕೊ ನಮ್ಮ ಹಿತ್ಲಲ್ವೇ ಬದನೆಕಾಯಿ ಎಲ್ಲ ಬಲ್ತೋಯ್ತಾ ಕೂತವೆ ಕಣಮ್ಮ ಏನಾದ್ರು ಇಟ್ಟು ಉಣ್ತೀನಿ ಅಂದರೆ ಒಂಚೂರು ಸಾರು ಮಾಡಿಬಿಟ್ಟು ಹಿಟ್ಟು ಮಾಡ್ಕೊಡ್ತೀನಿ ಸಂಡೆ ಮೇಲೆ ಬೇಕಾದ್ರೆ ಕುಯ್ಕೊ ಹೀರೆಕಾಯ ಸರಿ ಅಮ್ಮ ಆಯಿತು ಲೋ ಇಟ್ಟಿಕನ ಅಡವ ಕೈ ಕಲ್ ತೊಳ್ಕೊತೀನಿ ಅಲ್ಲ ಇಟ್ಟೊತ್ತಾಗದೆ ಒಟ್ಕೊಂಚೂರು ಉಣ್ಕೊಳ್ಳೋದಲ್ವಲ್ಲ ಕೆರೆಯಲ್ಲಿ ನೀರು ಜಾಸ್ತಿ ಆಗ್ಬಿಟ್ಟು ಮೀನು ಮ್ಯಾಕೊಂಡ್ಬಿಟ್ಟಬೇಕನಪ್ಪ ಅದಕ್ಕೆ ನೋಡೋದನ್ಕ ಹೋಗಿದೆ ಓ ಹಿಡ್ಕತ್ತದರ್ಲ ಏನು ಹೊಸಿದ್ದಕ್ಕಿಲ್ಲ ಯಾರು ಇನ್ನೂ ಹಿಡಿತಿಲ್ಲ ಅದಕ್ಕೆ ಇವ್ನಿಗೆ ಹೇಳಿನಿ ಕರಿಯನ್ ಹೇಳಿನಿ ಬಲ ಹಿಡ್ಕೊ ಬರೋದು ಅಂದ್ಬಿಟ್ಟು ಹುಷಾರು ಕಣಪ್ಪ ಸಿಕ್ಕಿಲ್ಲ ಅದು ಬೇರೆ ನನ್ಗೆ ಎದ್ರಕೆ ಕಣಪ್ಪ ಇಲ್ಲಕ್ಕ ಸುಮ್ಮನಿರಪ್ಪ ಹುಷಾರಾಗಿ ಹಿಡಿತೀವಿ ಕತೆ ಇಟ್ಟು ಮೊದಲು ಓಲ ಮೊದಲು ಅಟ್ಕೊಂಚೂರು ಹಾಕೋ ಹಾಲು ಇಟ್ಟೊತ್ತಾಗದೆ ಸಬ್ಕ ಹೋಯ್ತಾನೆ ನಾನು ಮಗ ನಾನು ಕೆಲ್ಸಕ್ಕೆ ಹೋಗ್ಬೇಕು ಬೈಕ್ ಕೊಟ್ಟನು ಮೀನ್ಗಿಂತಂದ್ರೆ ಬೋಳಕ ಇರ್ತಾಳಲ್ಲ ಬೋಳಕನ್ ಕೊಡು ಉದ್ಲಂತೆ ಉಜ್ಜಿ ಗಿಜ್ಜಿ ಮಡಗಿರ್ತಾಳೆ ಬೇಕಾದ್ರೆ ನಾನು ಬರ್ತೀನಿ ಉಜ್ಜಿ ಗಿಜ್ಜಿ ಮಡಗಿಯವ ಸರಿ ಅಮ್ಮ ಆಯ್ತು ಹಣ ನೀವು ಎಷ್ಟೊತ್ತು ತರೋದು ಎಷ್ಟೊತ್ತದು ಓದ್ತಾಯ್ತದೆ ಇನ್ನೂ ಅವ್ವ ಅಷ್ಟೊತ್ತಿಗೆ ಕೆಲಸದಿಂದ ಬಂದ್ರು ಬರ್ತೀನಿ ನಾನು ಏನಾರೇ ಬರ್ನಿಲ್ಲ ಅಂದರೆ ಬೇಕಾದ್ರೆ ಅವನೇ ಉಜ್ಕೊಡ್ತಾನೆ ಮೀನೇ ಏನಿಲ್ಲ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಉಣಿ ಹಾಕ್ಬಿಡು ಬಂದ್ಬೇಕಾದ್ರೆ ಸಾರು ಮಾಡ್ತೀನಂತೆ ಉಜ್ಜಿ ನಿಮ್ಮ ಮನೇಲೆ ಮಡಗಿರು ನೀನು ನಿಮ್ಮ ಮನೆಗೋಸಿ ಮಾಡ್ಕೊಳ್ಳಿವೆ ನಮ್ಮ ಮನೆಗೋಸಿ ಆಯ್ತವೆ ಅಯ್ಯೋ ನನಗೆ ಬೇಡ ಕಣಮ್ಮ ಅವ್ರು ಊಟ ಮಾಡೋಕ್ಕಿಲ್ವಲ್ಲ ಬರೀ ಅಂಬ್ಲಿ ಕಾಯಿಸ್ಕೊಡು ಅಂತಾರೆ ನಾನು ಎಣ್ಣೆ ದಿಸ್ಲಂಗಂದೆ ಬೇಕಾದ್ರೆ ಮೀನಿಗಿನ ಸಾರು ಮಾಡೋದ ಬಾಯಿ ಕೆಟ್ಟೋದಂಗೆ ಆಗಿರೋದ ಅಂತ ಬೇಡ ಅಂತ ಅಂದರು ನೀನೇ ಒಂಚೂರು ಸಾರು ಮಾಡಿಬಿಟ್ಟು ನಂಗೆ ಕೊಂಚ ಕೊಡಮ್ಮ ಸಾಕು ಸರಿ ಬಿಡು ಆಯಿತು ಹಂಗೆ ಮಾಡುವೆ ನಾನೇ ಮಾಡ್ತೀನಿ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ